ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆಕಾಶ. ಏನಪ್ಪ ಇಷ್ಟು ದಿನ ಬೇರೆನೇ ವಿಡಿಯೋ ಮಾಡ್ತಿದ್ದ, ಇವತ್ತು ಯಾಕೆ ಹಿಂಗೆ ಮಾಡಕತ್ತಾನ, ಗಾಡಿ ಮೇಲೆ ಹಿಂಗೆ ತಿರುಗಾಡಕತ್ತಾನ ತಲ್ಲಗತ್ತಿರ್ಬೇಕು ನೀವು ಸ್ನೇಹಿತರೆ. ನಾನೊಂದು ಲಾಂಗ್ ಜರ್ನಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಅದು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಕೆಲವೊಂದು ಜನಕ್ಕೆ ಹೀಗೆ ಗೊತ್ತಾಗಿರ್ತದೆ, ಯಾಕಂದ್ರೆ ನಾನು ಸ್ಟೇಟಸ್ದ ಸ್ಟೋರಿ ನೋಡಿದಾಗ. ಅಂದರೂ ನಾನು ನಿಮ್ಗೆ ಹೇಳ್ತೀನಿ, ಈಗ ಅಲ್ಲ ನೆಕ್ಸ್ಟ್ ಹೇಳ್ತೀನಿ. ಬರ್ರಿ ಇವತ್ತು ನಮ್ಮ ಬಿಜಾಪುರದ್ದು ಸ್ವಲ್ಪ ಮೇನ್ ರೋಡ್ ನೋಡ್ಕೊತ ಹೋಗಮು. ಈಗ ನೀವು ಈ ರೋಡ್ ನೋಡ್ಕೊತಿರಲ್ಲ, ಇದು ಸೊಲ್ಲಾಪುರ ರೋಡ. ವಾಟರ್ ಟ್ಯಾಂಕ್ದಿಂದ ಡೈರೆಕ್ಟ್ ಸೊಲ್ಲಾಪುರ ಬೈಪಾಸ್ಗೆ ಹೋಗೋ ರೋಡ. ಇಲ್ಲೆಲ್ಲ SP ಆಫೀಸ್ ರೋಡ್ ಐತಿದು. ನಾನು ನಿಮ್ಗೆ ತೋರಿಸೋಗತ್ತಿದ್ದು, ಮತ್ತು ಮುಂದೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ್ಯಾವ ರೋಡ್ ಬರ್ತಾವೆ, ಏನೇನು ಬರ್ತಾವೆ ತನಕ ನೋಡಿರಿ ಯಾವ ರೀತಿ ತನಕ. ಮೊದಲೆಲ್ಲ ರೋಡ್ ಹಿಂಗೆ ಇದ್ದಿದ್ದಿಲ್ಲ, ಈಗೀಗ ರೋಡ್ ಈ ರೀತಿ ಆಗ್ಯದ. ಬಟ್ ಆದ್ರೆ ನಾವು ಹಿಂಗೆ ಐಸ್ ಹೋಗಲ್ಲ, ನಾವು ಶಾರ್ಟ್ಕಟ್ ಟ್ರಿಂದ ಹೋಗಮು. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ನಾನು ಶಿವಾಜಿ ಸರ್ಕಲ್ ಹೋಗ್ಬೇಕಂತಂದ್ರೆ ನಾನು ಇಲ್ಲಿಂದ ಹೋಗ್ತೀನಿ, ಪೊಲೀಸ್ ಕ್ವಾರ್ಟರ್ಸ್ ಇಲ್ಲಿಂದ ಹೋಗಂಬರಿ. ಈಗ ಡೈರೆಕ್ಟ್ ಅಲ್ಲಿ ಹೋದ್ವಿ, ವಾಟರ್ ಟ್ಯಾಂಕ್ದಿಂದ ಹೋದ್ವಿ, ಮತ್ತು ಲೇಟ್ ಆಗ್ತದೆ. ಅದ್ರ ಸಲುವಾಗಿ ಡೈರೆಕ್ಟ್ ಅಂದ್ಕರಿ ಇಲ್ಲಿಂದನೇ ಹೋಗತ್ತೀನಿ. ಇದು ಎಲ್ಲ ಪೊಲೀಸ್ ಕ್ವಾರ್ಟರ್ಸ್. ಇದು ಇಲ್ಲಿ ಡೈಲಿ ತಿರುಗಾಡೋರು ಗೊತ್ತಿರ್ತದ. ಪೊಲೀಸ್ ಕ್ವಾರ್ಟರ್ಸ್ದಿಂದ ಎಕ್ಸಿಟ್ ಆಗತ್ತೀನಿ. ಇಲ್ಲಿಂದ ಈಗ ಎಕ್ಸಿಟ್ ಆಗಂಬರ್ರಿ. ಫಸ್ಟ್ ಟೈಮ್ ಹೆಂಗೆ ಸ್ಕ್ರೀನ್ ಕಾಣಿಸಕತ್ತ ಅಂತ ನನಗೆ ಗೊತ್ತೇ ಇಲ್ಲ. ಈ ರೀತಿ ವಿಡಿಯೋ ಮಾಡಕತ್ತಿದ್ರು ಫಸ್ಟ್ ಟೈಮ, ಈ ರೀತಿ ಇದು ಮಾಡಕತ್ತಿದ್ರು ಫಸ್ಟ್ ಟೈಮ. ಇವಾಗ ನಾನು ಪ್ರೆಸೆಂಟ್ಲಿ ಹೋಗತ್ತಿದ್ದು ಶಿವಾಜಿ ಸರ್ಕಲ. ಅಂದರೆ ಶಿವಾಜಿ ಸರ್ಕಲ್ ಬಲ್ಲಿದ್ದೀನಿ. ಶಿವಾಜಿ ಸರ್ಕಲ್ ಸುತ್ತ ಹೊಡ್ಕೊಂಡು ನಡೆಯೋಣ. ನೋಡಿದ್ದು ನಮ್ಮ ಶಿವಾಜಿ ಸರ್ಕಲ. ಶಿವಾಜಿ ಸರ್ಕಲ್ ದಾಟಿ ಮೀನಾಕ್ಷಿ ಚೌಕಿಗೆ ಹೋಗ್ಬೇಕು. ಮೀನಾಕ್ಷಿ ಚೌಕದಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಲ್ಲಿಂದ ನಮ್ಮ ಜಲವಾದಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ಯದ. ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋದ, ಅದನ್ನು ನಾನು ನಿಮಗೆ ಹೇಳ್ತೀನಿ. ನಾ ಬರೋದ ಕೈಲಿ ಫಂಕ್ಷನ್ ಚಾಲು ಆಗೈತೆ ನೋಡ್ರಿ. ಇಲ್ಲಿ ಜಾತ್ರೆ. ಟ್ರಾಫಿಕ್ ಆಗ್ಯದ. ಅಲ್ಲಿ ಫಂಕ್ಷನ್ ಚಾಲು ಆಗ್ಯದ. ಅದು ನೋಡ್ಕೊತಿತ್ತು ಅಂದ್ರೆ ಟೈಮ್ ಇಲ್ಲ, ಯಾಕಂದ್ರೆ ಭಾಳ ಅರ್ಜೆಂಟ್ ಹೋಗ್ಬೇಕು. ಈಗ ಅಲ್ಲಿನ ಡೈರೆಕ್ಟ್ ಮೀನಾಕ್ಷಿ ಚೌಕಿಗೆ ಹೋಗೋದು. ಭಾಳ ಸ್ಪೀಡ್ ಮಾತಾಡ್ಬೇಕು ಅಂದ್ರೆ ಮಾತಾಡೋಕ್ಕೆ ಬರಲಾಗ್ಯದ. ನಾ ಮೀನಾಕ್ಷಿ ಚೌಕ್ ಬಗ್ಗೆ ಹೋದ ಸರ್ತಿ ಒಂದು ವಿಡಿಯೋ ಮಾಡಿದ್ದೆ, ಭಾಳ ಜನ ನೋಡಿದ್ರಿ, ನೀವು ಲೈಕ್ನು ಮಾಡಿದ್ರಿ, ಹಾಗೆ ಶೇರ್ನು ಮಾಡಿದ್ರಿ. ಬರೀ ನಮ್ಮ ಮೀನಾಕ್ಷಿ ಚೌಕ್ ಯಾವ ರೀತಿ ಅದ ಅಂತ ತೋರಿಸ್ತೀನಿ. ಬಿಜಾಪುರ ಒಳಗಿರುವಂಥ ಮೀನಾಕ್ಷಿ ಚೌಕ. ಯಾಕೆ ಇವತ್ತು ಟ್ರಾಫಿಕ್ ಆಗೈತಿ? ಇಲ್ಲ, ಗಾಡಿ ನಿಲ್ಲಿಸ್ಯಾರ ಅಷ್ಟೊಂದು ಅಲ್ಲಿ. ಇದು ನೋಡ್ರಿ ನಮ್ಮ ಮೀನಾಕ್ಷಿ ಚೌಕ್ ಹೆಂಗೈತಿ. ಇಲ್ಲಿಂದ ಡೈರೆಕ್ಟ ಬಸ್ ಸ್ಟ್ಯಾಂಡ್ಗೆ ಹೋಗತ್ತೀನಿ. ಈಗ ಸಿಗತ್ತೀನಿ ಅಂತ ಹೇಳ್ರಿ ಹಂಗೆ. ಮತ್ತು ಕಮೆಂಟ್ನು ಮಾಡಿರಿ. ಫಸ್ಟ್ ಟೈಮ್ ಮಾಡ್ಕತ್ತೀನಿ ಈ ರೀತಿ ವಿಡಿಯೋ. ನನಗೆ ಮಾತಾಡೋಕ್ಕೆ ಬರಲಾಗ್ಯದ. ಹಂಗೆ ಮಾತಾಡೋದು ಬೇರೆ, ನಾನು ಹಿಂಗೆ ಮಾತಾಡೋದು ಬೇರೆ. ಇದು ಏನು ಮಾತಾಡ್ಬೇಕತ್ತೆ ಗೊತ್ತಾಗಲಾಗ್ಯದ ನನಗಂತರೂ. ನೀವು ಹೇಳ್ಬೇಕು ಹೆಂಗೆ ಇರತ್ತೆ ವಿಡಿಯೋ ಲಾಸ್ಟಿಗೆ. ಈಗ ನಾ ಪ್ರೆಸೆಂಟ್ಲಿ ಎಲ್ಲಿ ಬಂದಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬಂದು ನೋಡ್ರಿ. ಈಗ ಇದು ನಮ್ಮದು ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ. ಅದು ಓಲ್ಡ್ ಬಸ್ ಸ್ಟ್ಯಾಂಡ್. ಹೊಸ ಬಸ್ ಸ್ಟ್ಯಾಂಡ್ ಗೋದಾವರಿ ಕಡೆ ಆಗ್ಯದ. ಅಕ್ಕ ನನಗೆ ನೋಡ್ಕೊತ ಹೋಗ್ಲತ್ತಾಳ. ಸ್ವಲ್ಪ ಹಿಂಗೆ ಬಂದನಲ್ಲ, ತಲೆಗೆ ಹೆಲ್ಮೆಟ್ ಹೊತ್ತು ಹಾಕೊಂಡು ತೊಲಗತ್ತಾಳ ಅಕ್ಕ. ಇದೇ ನೋಡು, ನಾವು ಹೊಲಗೊತ್ತಿದ್ದು ಬಾಗಲಕೋಟೆ ರೋಡ್ ನೋಡ್ರಿ. ಬಸ್ ಸ್ಟ್ಯಾಂಡ್ದಿಂದ ನಾವು ಈ ಕಡೆ ಹೊಲಸೋದೈತಿ. ನಾವು ಈ ಕಡೆ ಹೋಗಂಬರ್ರಿ. ಅಂತೂ ಫಸ್ಟ್ ರೈಡ್ ಮುಗಿಸ್ದ. ಇದೇ ನೋಡ್ರಿ ಜಲವಾದಿ ಹಾಸ್ಪಿಟಲ್ ಮುಂದೆ ಬರ್ತೈತಿ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಲ್ಲ ಅಲ್ಲೇ. ಬರ್ರಿ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಬಿಜಾಪುರದು ಮಾರ್ನಿಂಗ್ ಅಲಾರಾಮ್. ಸ್ವಲ್ಪ ಹಿಂದಕ್ಕೆ ತಗೋಣ, ಗಾಡಿ ಪಾರ್ಕ್ ಮಾಡಿ. ಅದೆಷ್ಟು ಭಾಳಷ್ಟು ಜನರಿಗೆ ಇದೇ ಅಲಾರಾಮ್ ಆಗಿರ್ತದೆ ಮಾರ್ನಿಂಗ್.
ನೋಡ್ರಿ ಜಲವದಿ ಹಾಸ್ಪಿಟಲ್ ಅಂತಿಂತು ಫಸ್ಟ್ ರೀಚ್ ಆದ ಒಳಗೆ ಹೋಗಂಬರಿ ಈಗ ಬಾಯ್.